ಸರ್, ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ. ಬಿಜೆಪಿಯಿಂದ ನನಗೆ ಡಿ.ಸಿ.ಎಂ ಆಗಕ್ಕೆ ಆಫರ್ ಬಂದಿತ್ತು, ಒಂದು ವೇಳೆ ಅದನ್ನು ನಿರಾಕರಿಸಿದ್ರೆ ಜೈಲಿಗೆ ಹೋಗುವಂತ ಇದಿತ್ತು ಅಂತ. ಬಿಜೆಪಿ ಅಂತ ಪ್ರಯತ್ನವನ್ನು ಯಾಕೆ ಮಾಡೋದಕ್ಕೆ ಆರಂಭಿಸ್ತು? ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೇರೆ 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 ದಾಳಗಳನ್ನು ಉಳಿಸ್ತಾ ಇದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿ ಆಗೋಬೇಕಂತೇಳಿ ಈಗ ಅದು ಏನು ಅವ್ರದ್ದೇನು ತಲೆಯಲ್ಲಿ ಹುಚ್ಚೈತಿ. ಅದು ನವಂಬರ್ ಕ್ರಾಂತಿ ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಅಸ್ತ್ರ, ಬೇರೆ ಬೇರೆ ದಾಳಗಳನ್ನು ಅವರು ಉಳಿಸ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಕೂಡ ಹೌದು, ನಾನು ಭಾರಿ ಲಾಯಲಿಸ್ಟು, ನಾನು ಭಾರಿ ಪಕ್ಷಕ್ಕೆ ನಿಷ್ಠ ಅಂಥೇಳಿ ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಒಳಗೆ ಹೋಗಿದ್ದು ಅದಕ್ಕೆ ಜೈಲಿನಲ್ಲಿ ಅವ್ರು ಹೋಗಿದ್ದು ಅವ್ರದ್ದು ಏನು ಫೈನಾನ್ಷಿಯಲ್ ಇರ್ರೆಗ್ಯುಲರಿಟೀಸ್ ಇದ್ದು ಅದ್ರ ಸಂಬಂಧ ಅವ್ರು ಹೋಗಿದ್ದು. ಅದಕ್ಕೆ ಪಕ್ಷದ ಆ್ಯಕ್ಟಿವಿಟೀಸಿಗೆ ಏನು ಸಂಬಂಧ ಇರ್ತೈತಿ? ಸೊ ಹಂಗೆ ಹಿಂದಿನ ಯಡಿಯೂರಪ್ಪನವ್ರನ್ನ ಇವರು ಒಳಗೆ ಹಾಕಿದ್ರು. ಆವಾಗೂ ಕೂಡ ಎಲ್ಲ ಹೇಳಿದ್ರಲ್ಲ, ಇವರು ಯಡಿಯೂರಪ್ಪನವ್ರಿಗೆ ಐತಲ್ಲ, ನೀವು KGP ಮಾಡಿರಿ, ಇಲ್ಲಂತಂದ್ರೆ ನಿಮ್ಗೆ ಇನ್ನೂ ತ್ರಾಸು ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದ್ರಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡಲಿ ಮೊದಲು. ಬಿಜೆಪಿಯಿಂದ ಯಾವುದೇ ರೀತಿ ಆ ಥರ ಇದಾಗಿಲ್ಲ ಸರ್. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಅದು ಅವಶ್ಯಕತೆನೇ ಇಲ್ಲರಿ. ಬಿಜೆಪಿಗೆ ಅವಾಗೂ ಹಿಂದೂ ಅವಶ್ಯಕತೆ ಇದ್ದಿದ್ದಿಲ್ಲ, ಈಗೂ ಅದು ಅವಶ್ಯಕತೆ ಇಲ್ಲ. ಬಿಜೆಪಿ ಅದು ಮಾಡಿದ್ದಲ್ಲ, ಇವರು ತಮ್ಮದು ಪೊಸಿಷನ್ ಸಾಲಿಡಿಫೈ ಮಾಡ್ಕೊಳಕ್ಕೆ, ತಮ್ಮ ಪೊಸಿಷನ್ ಗಟ್ಟಿ ಮಾಡ್ಕೊಳಕ್ಕೆ ಈ ಟೈಪ್ ಏನೇನೋ ಒಂದು ಕತೆಗಳನ್ನು ಬಿಡ್ತಾ ಇದ್ದಾರೆ. ಸುಧಾಮೂರ್ತಿಯವರು ಜಾತಿ ಗಣತಿ ವಿಚಾರವಾಗಿ ಅಂದರೆ ನಾವು ಕೊಡೋದಿಲ್ಲ ಮಾಹಿತಿಯನ್ನು, ನಾವಿನ್ನು ಹಿಂದುಳಿದಿಲ್ಲ ಈ ಥರ ಹೇಳಿದ್ದಾರೆ. ಅದು ಅವ್ರದ್ದು ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಂದೇನು ಕಮೆಂಟ್ ಮಾಡೋದಿಲ್ಲ. ಯಾಕಂತಂದ್ರೆ ಅದರಲ್ಲಿ ನಮ್ಗೆ ಅದರಲ್ಲಿ ಏನು ಬೆನಿಫಿಟ್ಟು ಇಲ್ಲ, ನಾವು ಯಾವುದೋ OBC ಇದರಲ್ಲಿ ಬರೋದಿಲ್ಲ. ಹಾಗಾಗಿ ನಾವೇ ಕೊಡೋದಂತೆ ಅವ್ರೇನು ಸ್ಟ್ಯಾಂಡ್ ತೆಗೆದುಕೊಂಡಿರ್ಬೇಕು, ಅದು ಅವ್ರದ್ದು ವೈಯಕ್ತಿಕ ವಿಚಾರ.